ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಗಲ್ಫ್ ಕದನ ಮತ್ತಷ್ಟು ಜೋರಾಗುತ್ತಾ? ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಯ ಹಾಗಿದ್ರೆ ಮೃತ ಖಮೇನಿ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ನಿಂದ ಈಗ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ. ಇನ್ನು ರಣಭೀಕರವಾಗ್ತಾ ಇದೆ, ಅಪಾರ ಸಾವು ನೋವಾಗಿ ಹೋಗಿದೆ. ಆದ್ರೂ ಕೂಡ ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಕಡೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರವಾಗಿ ಡೊನಾಲ್ಡ್ ಟ್ರಂಪ್ಗೆ ಎಕ್ಸ್ ಖಾತೆಯ ಮುಖಾಂತರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಗಮನಿಸ್ತಾ ಇರಬಹುದು, ಇದು ಖಮೇನಿಯ ಎಕ್ಸ್ ಖಾತೆ. ಈ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿ ಇರುವಂತಹ ಚಿತ್ರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇದರ ಮುಖಾಂತರವಾಗಿ ನೇರವಾಗಿ ನಾವು ಪ್ರತೀಕಾರವನ್ನ ತೀರ್ಸೇಕೊಳ್ತೀವಿ, ಅದರ ಜೊತೆಗೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡೋ ಮಾತೇ ಇಲ್ಲ ಅನ್ನುವ ಮುಖಾಂತರವಾಗಿ ಈ ಒಂದು ಪ್ರತೀಕಾರದ ದಾಳಿಯ ವಿಚಾರವಾಗಿ ಪೋಸ್ಟ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಗಲ್ಫ್ ಕದನ ಮತ್ತಷ್ಟು ಜೋರಾಗುತ್ತಾ? ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಯ ಹಾಗಿದ್ರೆ ಮೃತ ಖಮೇನಿ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ನಿಂದ ಈಗ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ. ಇನ್ನು ರಣಭೀಕರವಾಗ್ತಾ ಇದೆ, ಅಪಾರ ಸಾವು ನೋವಾಗಿ ಹೋಗಿದೆ. ಆದ್ರೂ ಕೂಡ ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಕಡೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರವಾಗಿ ಡೊನಾಲ್ಡ್ ಟ್ರಂಪ್ಗೆ ಎಕ್ಸ್ ಖಾತೆಯ ಮುಖಾಂತರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಗಮನಿಸ್ತಾ ಇರಬಹುದು, ಇದು ಖಮೇನಿಯ ಎಕ್ಸ್ ಖಾತೆ. ಈ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿ ಇರುವಂತಹ ಚಿತ್ರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇದರ ಮುಖಾಂತರವಾಗಿ ನೇರವಾಗಿ ನಾವು ಪ್ರತೀಕಾರವನ್ನ ತೀರ್ಸೇಕೊಳ್ತೀವಿ, ಅದರ ಜೊತೆಗೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡೋ ಮಾತೇ ಇಲ್ಲ ಅನ್ನುವ ಮುಖಾಂತರವಾಗಿ ಈ ಒಂದು ಪ್ರತೀಕಾರದ ದಾಳಿಯ ವಿಚಾರವಾಗಿ ಪೋಸ್ಟ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಗಲ್ಫ್ ಕದನ ಮತ್ತಷ್ಟು ಜೋರಾಗುತ್ತಾ? ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಯ ಹಾಗಿದ್ರೆ ಮೃತ ಖಮೇನಿ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ನಿಂದ ಈಗ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ. ಇನ್ನು ರಣಭೀಕರವಾಗ್ತಾ ಇದೆ, ಅಪಾರ ಸಾವು ನೋವಾಗಿ ಹೋಗಿದೆ. ಆದ್ರೂ ಕೂಡ ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಕಡೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರವಾಗಿ ಡೊನಾಲ್ಡ್ ಟ್ರಂಪ್ಗೆ ಎಕ್ಸ್ ಖಾತೆಯ ಮುಖಾಂತರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಗಮನಿಸ್ತಾ ಇರಬಹುದು, ಇದು ಖಮೇನಿಯ ಎಕ್ಸ್ ಖಾತೆ. ಈ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿ ಇರುವಂತಹ ಚಿತ್ರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇದರ ಮುಖಾಂತರವಾಗಿ ನೇರವಾಗಿ ನಾವು ಪ್ರತೀಕಾರವನ್ನ ತೀರ್ಸೇಕೊಳ್ತೀವಿ, ಅದರ ಜೊತೆಗೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡೋ ಮಾತೇ ಇಲ್ಲ ಅನ್ನುವ ಮುಖಾಂತರವಾಗಿ ಈ ಒಂದು ಪ್ರತೀಕಾರದ ದಾಳಿಯ ವಿಚಾರವಾಗಿ ಪೋಸ್ಟ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ.
ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಗಲ್ಫ್ ಕದನ ಮತ್ತಷ್ಟು ಜೋರಾಗುತ್ತಾ? ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಯ ಹಾಗಿದ್ರೆ ಮೃತ ಖಮೇನಿ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ನಿಂದ ಈಗ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ. ಇನ್ನು ರಣಭೀಕರವಾಗ್ತಾ ಇದೆ, ಅಪಾರ ಸಾವು ನೋವಾಗಿ ಹೋಗಿದೆ. ಆದ್ರೂ ಕೂಡ ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಕಡೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರವಾಗಿ ಡೊನಾಲ್ಡ್ ಟ್ರಂಪ್ಗೆ ಎಕ್ಸ್ ಖಾತೆಯ ಮುಖಾಂತರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಗಮನಿಸ್ತಾ ಇರಬಹುದು, ಇದು ಖಮೇನಿಯ ಎಕ್ಸ್ ಖಾತೆ. ಈ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಮಾಡಲಾಗಿದೆ ಪ್ರತೀಕಾರದ ಪೋಸ್ಟ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿ ಇರುವಂತಹ ಚಿತ್ರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇದರ ಮುಖಾಂತರವಾಗಿ ನೇರವಾಗಿ ನಾವು ಪ್ರತೀಕಾರವನ್ನ ತೀರ್ಸೇಕೊಳ್ತೀವಿ, ಅದರ ಜೊತೆಗೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡೋ ಮಾತೇ ಇಲ್ಲ ಅನ್ನುವ ಮುಖಾಂತರವಾಗಿ ಈ ಒಂದು ಪ್ರತೀಕಾರದ ದಾಳಿಯ ವಿಚಾರವಾಗಿ ಪೋಸ್ಟ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಗಲ್ಫ್ ಕದನ ಮತ್ತಷ್ಟು ಜೋರಾಗುತ್ತಾ? ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಬಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಯ ಹಾಗಿದ್ರೆ ಮೃತ ಖಮೇನಿ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ನಿಂದ ಈಗ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ. ಇನ್ನು ರಣಭೀಕರವಾಗ್ತಾ ಇದೆ, ಅಪಾರ ಸಾವು ನೋವಾಗಿ ಹೋಗಿದೆ. ಆದ್ರೂ ಕೂಡ ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಕಡೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರವಾಗಿ ಡೊನಾಲ್ಡ್ ಟ್ರಂಪ್ಗೆ ಎಕ್ಸ್ ಖಾತೆಯ ಮುಖಾಂತರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಗಮನಿಸ್ತಾ ಇರಬಹುದು, ಇದು ಖಮೇನಿಯ ಎಕ್ಸ್ ಖಾತೆ. ಈ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಮಾಡಲಾಗಿದೆ ಪ್ರತೀಕಾರದ ಪೋಸ್ಟ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡುತ್ತಾ ಹಾಗಾದ್ರೆ ಇರಾನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿ ಇರುವಂತಹ ಚಿತ್ರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇದರ ಮುಖಾಂತರವಾಗಿ ನೇರವಾಗಿ ನಾವು ಪ್ರತೀಕಾರವನ್ನ ತೀರ್ಸೇಕೊಳ್ತೀವಿ, ಅದರ ಜೊತೆಗೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡೋ ಮಾತೇ ಇಲ್ಲ ಅನ್ನುವ ಮುಖಾಂತರವಾಗಿ ಈ ಒಂದು ಪ್ರತೀಕಾರದ ದಾಳಿಯ ವಿಚಾರವಾಗಿ ಪೋಸ್ಟ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಿದೆ. ಇರಾನ್ ಹಾಗೆ ಇಸ್ರೇಲ್ ವಾರ್ ಮತ್ತಷ್ಟು ರಣಭೀಕರವಾಗುತ್ತಾ? ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಖಮೇನಿಯ ಎಕ್ಸ್ ಖಾತೆಯ ಮುಖಾಂತರವಾಗಿ ಪೋಸ್ಟ್ ಅನ್ನ ಮಾಡಲಾಗಿದೆ, ಪ್ರತೀಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ರಣಭೀಕರ